ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ಶ್ರಾವಣ ಮಾಸದ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ಭಟ್ಕಳ ತಾಲೂಕಿನಲ್ಲಿಯೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ಸಣಬಾವಿ ಅಳ್ವೆಕೋಡಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇಂದು ವಿಶೇಷವಾದ ವರಮಹಾಲಕ್ಷ್ಮಿ ಆಚರಣೆ ಅತ್ಯಂತ ಸಂಭ್ರಮದಿಂದ ಜರುಗ್ತಾ ಇದೆ. ನೀವು ಎಂದೂ ಹೆಚ್ಚಾಗಿ ನೋಡಿರದೇ ಇರುವ ರೀತಿಯಲ್ಲಿ ಚಿನ್ನದ ಆಭರಣಗಳಿಂದ ಕಂಗೊಳಿಸುತ್ತಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನು ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಸುವರ್ಣಾಭರಣಗಳಿಂದ ಹಾಗೂ ಸರ್ವಾಲಂಕಾರ ಭೂಷಿತೆಯಾಗಿ ಕಂಗೊಳಿಸುತ್ತಿರುವ ಶ್ರೀ ದೇವಿಯ ದರ್ಶನಕ್ಕೆ ಸಾವಿರಗಟ್ಟಲೆ ಭಕ್ತರು ಕಿಕ್ಕಿರಿದು ನೆರೆದಿದ್ದರು. ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಈ ಜನಸ್ತೋಮವೇ ಶ್ರೀ ದೇವಿಯ ಪವಾಡ ಎಂಥದ್ದು ಎಂದು ನಿರೂಪಿಸಲು ಒಂದು ಚಿಕ್ಕ ನಿದರ್ಶನ. ಒಂದೇ ಲೈನ್ ಮಾಡಿ. ವೆರಿ ಗುಡ್. ಎಂತಹ ಭಾಗ್ಯ ನೋಡಿ. ಸರ್ವಾಭರಣ ಭೂಷಿತೆ ಅಂದರೆ ಚಿನ್ನದ ಆಭರಣಗಳೊಂದಿಗೆ ಕಂಗೊಳಿಸುತ್ತಿರುವ ಶ್ರೀ ದೇವಿಯನ್ನು ದರ್ಶನ ಮಾಡುವಂಥ ಭಾಗ್ಯ ನಮ್ಮ ನಿಮ್ಮೆಲ್ಲರದ್ದು. ಶ್ರೀದೇವಿಗೆ ಉಡಿ ತುಂಬುವುದು ಅನ್ನೋದು ಒಂದು ವಿಶಿಷ್ಟವಾದ ಸಂಪ್ರದಾಯ. ಉಡಿ ಇಟ್ಟು ಅಕ್ಷತೆ ಹಾಕಿ ಉಡಿಗೆ ಚೀಟಿ ಮುಂದೆ ತೋರಿಸಿ. ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಿರುವುದರಿಂದ ಭಕ್ತರ ಕೋರಿಕೆಯಂತೆ ಶ್ರೀದೇವಿಗೆ ಉಡಿ ತುಂಬಲು ಸುಲಭವಾಗಲಿ ಅಂತ ಗರ್ಭಗುಡಿಯ ಎದುರುಗಡೆ ಶ್ರೀದೇವಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಶ್ರೀದೇವಿಯ ದರ್ಶನ ಪಡೆದ ಎಲ್ಲ ಅಂದರೆ ಪ್ರತಿಯೊಂದು ಸುಮಂಗಲೆಯರಿಗೂ ಇಲ್ಲಿ ಉಡಿ ತುಂಬಿ ಕಳಿಸುವುದು ಒಂದು ವಿಶಿಷ್ಟವಾದ ಸಂಪ್ರದಾಯ. ಹಾಗೂ ಇಂಥ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಂತಹ ಅಪರೂಪದ ದೇವಸ್ಥಾನ ಅಂತಂದರೆ ತಪ್ಪಾಗಲಾರದು. ಶ್ರೀದೇವಿಗೆ ಹರಕೆ ರೂಪದಲ್ಲಿ ಅರ್ಪಿಸಿದಂತಹ ಸೀರೆಗಳನ್ನು ಇಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ತಾವು ಖರೀದಿಸಬಹುದು. ಹೀಗೆ ಖರೀದಿಸಿದ ಈ ಸೀರೆಗಳನ್ನು ಪೂಜಾ ಕಾರ್ಯಕ್ರಮಗಳಲ್ಲಿ ಮಾತ್ರ ಉಡುವುದು ಇನ್ನೊಂದು ವಿಶೇಷವಾದ ಸಂಪ್ರದಾಯ. ಸಾವಿರಗಟ್ಟಲೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದರು. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಪ್ರತಿದಿನವೂ ಪ್ರಸಾದ ಭೋಜನದ ವ್ಯವಸ್ಥೆ ಇರುತ್ತದೆ.
ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂದರೆ ಅದಕ್ಕೆ ಕಾರಣ ಸ್ವಯಂ ಕಾರ್ಯಕರ್ತರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಕಾರ್ಯಕರ್ತರು ಅತ್ಯಂತ ವಿನಮ್ರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅಂಥ ಕಾರ್ಯಕರ್ತರುಗಳಿಗೆ ನನ್ನ ಚಾನಲ್ನ ಸರ್ವ ವೀಕ್ಷಕರ ವತಿಯಿಂದ ಹಾಗೂ ಸಮಸ್ತ ನಾಗರಿಕರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದರಿಂದ ಬಫೆ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಮನೆಯಲ್ಲಿ ಮಕ್ಕಳಿಗೆ ಊಟ ಮಾಡಿಸಲಿಕ್ಕೆ ಹರಸಾಹಸ ಪಡಬೇಕು. ಆದರೆ ಇಲ್ಲಿ ನೋಡಿ, ಆ ಮಕ್ಕಳು ತಾಯಿಯ ಪ್ರಸಾದವನ್ನು ಎಷ್ಟು ಖುಷಿಯಿಂದ ಊಟ ಮಾಡ್ತಾ ಇರುವ ದೃಶ್ಯವನ್ನು ನೀವು ಕಾಣಬಹುದು. ಧಾರಾಕಾರವಾಗಿ ಸುರಿಯುವಂಥ ಮಳೆಗಾಲದ ಸಮಯವಾಗಿದ್ದರೂ ಸಹ ಇವತ್ತು ಮಳೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರೋದರಿಂದ ಸಾವಿರಗಟ್ಟಲೆ ಭಕ್ತಾದಿಗಳು ಶ್ರೀ ದೇವಿಯ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಬರುತ್ತಿರುವ ದೃಶ್ಯವನ್ನು ನೀವು ಕಾಣ್ತಾ ಇದ್ದೀರಿ. ದೇವಸ್ಥಾನದ ಆವರಣದಲ್ಲಿ ಸ್ಥಳಾವಕಾಶ ಇಲ್ಲದಕ್ಕಾಗಿ ದೇವಸ್ಥಾನದ ಹೊರಭಾಗದಲ್ಲಿಯೂ ಸಾವಿರಗಟ್ಟಲೆ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತಿದ್ದನ್ನು ನೀವು ಕಾಣಬಹುದು. ಆತ್ಮೀಯ ವೀಕ್ಷಕರೇ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೂ ಈ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೂ ಸಹ ಈ ವಿಡಿಯೋವನ್ನು ಹಂಚಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.